ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರಿಣಿ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಮೈ ಫ್ರೆಂಡ್ಸ್. ಓಕೆ, ನಿಮ್ಮ ಮನೇಲೆಲ್ಲ ಹೇಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರಿ? ಬಟ್ ನಾವಂತೂ ಯಾವುದೇ ಥರದ ನ್ಯೂ ಇಯರ್ ಸೆಲೆಬ್ರೇಷನ್ ಏನು ಮಾಡಲಿಲ್ಲ. ನಾನು ಬೆಂಗಳೂರಲ್ಲಿದ್ದರೆ ಇಲ್ಲ ಚಾಕ್ಟಲ್ಲಿದ್ದಿದ್ರೆ ಮೇ ಬಿ ಸೆಲೆಬ್ರೇಷನ್ ಆಗ್ತಿತ್ತೇನೋ, ಮೇ ಬಿ. ಬಟ್ ನಾನು ಊರಲ್ಲಿ ಇದ್ದಿದ್ದರಿಂದ ಅವರು ಎಲ್ಲ ಕೆಲ್ಸಕ್ಕೆ ಹೋಗೋದ್ರಿಂದ ಅವ್ರಿಗೂ ಟಯರ್ಡ್ ಆಗಿರುತ್ತೆ. ಸೊ ಪಾರ್ಟಿ ಮೂಡಲ್ಲಿ ಯಾರೂ ಇರಲಿಲ್ಲ. ಓಕೆ, ನಾನು ಅವತ್ತು ನೈಟು ಫ್ರೆಂಡ್ ಮನೆಗೆ ಹೋಗಿದ್ದೆ. 31st ಡಿಸೆಂಬರ್ ಅವರು ಊಟ ಕರೆದಿದ್ರು. ಹಾಗಾಗಿ ಹೋಗಿ ಬರೋದು ಲೇಟ್ ಆಯಿತು. ಅಷ್ಟರಲ್ಲಿ ನಮ್ಮ ಮನೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದರು. ನಾನು ನಮ್ಮ ದೊಡ್ಡಮ್ಮವ್ರ ಮನೆ ಅವರು ಕೂಡ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಹಾಗಾಗಿ ನಾನು ಅವ್ರ ಮನೆ ರಂಗೋಲಿ ಹಾಕ್ತಾಯಿದ್ದೀನಿ. ನಮ್ಮನೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಮ್ಮನೆದು ನಾವು ಹಾಕಲಿಲ್ಲ. ಯಾಕಂತಂದರೆ ನಮಗೆ ಬಳ್ಳಿ ರಂಗೋಲಿ ನಮ್ಮ ಮನೆ ಜನಕ್ಕೆ ಯಾರಿಗೂ ಬಿಡ್ಸೋಕ್ಕೆ ಬರೋಲ್ಲ. ನಮ್ಮ ನೇಬರ್ ಒಬ್ರು ಇದ್ದಾರೆ, ಸೊ ಅವ್ರು ತುಂಬ ಚೆನ್ನಾಗಿ ಬಳ್ಳಿ ರಂಗೋಲಿ ಹಾಕ್ತಾರೆ, ಅವರೇ ಬಿಡಿಸಿದ್ರು. ಆ್ಯಂಡ್ ಓಕೆ, ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ನನ್ನ ತಮ್ಮವ್ರು ಯಾವ ಥರ ಪಾರ್ಟಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ನೋಡಿ ಒಂದ್ಸಲಿ. ಎಲ್ಲಿ ಮಾಡ್ತಿದ್ದರು? ಅವನ್ ಏನೇನ್ ಹಾಕ್ಬೇಕು ಏನೇನ್ ಬೇಡ ಅಂತ ಹೇಳ್ತಾನೋ. ಕೂತಿರೋದ ಚಿನ್ನಿ ಏನು ಚಿನ್ನಿದು? ಪಾಪ ಅಲ್ವೇನೆ. ಹೋಗೋಣ, ಅಲ್ಲಿರೋದ್ ನೀನಾ ನಾನಾ? ಈ ಮುಖ ತೋರ್ಸು ಚಂದು. ವಿಡಿಯೋ ಮಾಡೋದು ಬಿಡು, ಯೂಟ್ಯೂಬ್ ಅಲ್ಲಿ ಬರ್ತೀಯಾ? ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆಯಾ? ವಿಡಿಯೋ ಐತೈತೆ. ಬಿರಿಯಾನಿ ಮಾಡ್ತಾರ. ಇದು ಇವತ್ತೊಂದು ಬರುತ್ತೆ ಬಾ. 5 ವಿಡಿಯೋ ಆಯ್ತಲ್ಲ. ಯಾರು ಕಾವು ಸ್ವಲ್ಪ ಹಿಂದೆ ಕೂರಿಸ್ರು. ಇದು ಜಾನ್ ಫಸ್ಟ್ ಈವ್ನಿಂಗ್. ನಾನು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಮ್ಮ ಚೀಟಿದ್ದಿದ್ದ ಕಾರಣ ಅಮ್ಮ ಬರಲಿಲ್ಲ. ಹಾಗಾಗಿ ನಾನು ನನ್ನ ತಮ್ಮನ ವೈಫು, ನನ್ನ ಮಕ್ಕಳು ಇಷ್ಟು ಜನ ಕೂಡ ಟೆಂಪಲ್ಗೆ ಹೋದ್ವಿ, ಉದ್ದಾಂಜನೇಯಕ್ಕೆ. ಆವತ್ತು ನಮ್ಮನೆ ಬೆಳಗ್ಗೆನೇ ಪಾಯಸ ಎಲ್ಲ ಮಾಡಿದರು. ಬಟ್ ಪಾಯಸ ತಿನ್ನಬೇಕು ಅಂತ ಮಾಡಿಸ್ಕೊಂಡೆ, ಒಂದೇ ಒಂದು ಸ್ಪೂನ್ ಕೂಡ ಟೇಸ್ಟ್ ನೋಡಲಿಲ್ಲ ನಾನು. ನಮ್ಮ ಮನೇಲಿ ಯಾವಾಗಲೂ ಅಂದರೆ ಇವ್ರು ಕೆಲಸದಿಂದ ಬರೋದು ಲೇಟ್ ಆದ್ದರಿಂದ 7 ಗಂಟೆ 7:15 ಟೀ ಮಾಡಿ ಟೀ ಕುಡಿಯೋದು. ಸೊ ನಾವೆಲ್ಲ ರೆಡಿ ಆಗಿ ಹೊರಡ್ತಾ ಇದ್ದೀವಿ. ತಗೋ ಸ್ಲಿಪ್ಪರು, ತಗೊಳ್ಳೋ ಸ್ಲಿಪ್ಪರು, ಕೈ ಹಾಕೋದೆ. ನಾನು ಆ ಕಡೆ ಬರ್ತೀನಿ. ಸುಮ್ಮನೆ ಹೋಗಪ್ಪ, ಏನು ಮಾಡಲ್ಲ. ಹಂಗೆ ಅನ್ಬಾರ್ದು, ಅವಾಗಲೇ ಕಚ್ಚೋದವು. ದೇವ್ರದ್ದು ದರ್ಶನ ಎಲ್ಲ ಆದಮೇಲೆ ಅಲ್ಲೇ ಪ್ರಸಾದ ಇತ್ತು, ಅಲ್ಲೇ ತಿಂದ್ಕೊಂಡು ಈ ದಿನನ ನಾವು ಎಂಡ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.